ಎಲ್ಲರಿಗೂ ಎಎಂ ಎಜುಕೇಷನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು 8ನೇ ತರಗತಿಯ ಸಮಾಜ ವಿಜ್ಞಾನದ ಪುಸ್ತಕದ ಇತಿಹಾಸ ವಿಷಯದ ಕುರಿತು, ಅದರಲ್ಲಿ ಪ್ರಮುಖವಾಗಿ ಅಧ್ಯಾಯ 1 ಆಧಾರಗಳು ಎನ್ನುವಂತಹ ಒಂದು ಅಧ್ಯಾಯದ ಹಿಂದಗಡೆ ಇರುವಂತಹ 1 ಅಂಕದ ಹಾಗೂ ಪ್ರಮುಖವಾಗಿ 3 ಅಂಕದ ಪ್ರಶ್ನೆಗಳ ಕುರಿತು ನಾವು ಚರ್ಚೆಯನ್ನು ಮಾಡ್ತಾ ಬರ್ತೀವಿ. ಸೊ ಈಗಾಗಲೇ ನಾವು ಹೇಳಿದ್ದೆ 6ರಿಂದ 12ನೇ ತರಗತಿಯವರೆಗೆ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಹಾಗೂ ಪ್ರಶ್ನೆಗಳನ್ನು ನಾವು ಚರ್ಚೆಯನ್ನು ಮಾಡ್ತಾ ಬರ್ತೀವಿ ಅಂತ. ಈಗಾಗಲೇ 6 ಮತ್ತು 7ನೇ ತರಗತಿ ಆಗಿದೆ. ಸೊ ನಾನು ಈಗ 8ನೇ ತರಗತಿಯ ಪ್ರಶ್ನೆಗಳ ಕುರಿತು ನಾವು ಚರ್ಚೆಯನ್ನು ಮಾಡ್ತಾ ಬರ್ತೀನಿ. ಅದ್ರ ಜೊತೆಗೆ ಇದನ್ನು ಒಂದು ಸಪ್ರೇಟ್ ಪ್ಲೇಲಿಸ್ಟನ್ನು ಮಾಡ್ತೀನಿ. ಯಾರೆಲ್ಲ 8th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಅದರಿ, ನಿಮಗೆ ಇದು ಹೆಲ್ಪ್ ಆಗ್ತದೆ. ಈ ಒಂದು PDF ನೋಟ್ಸ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಹಾಗೂ ವಾಟ್ಸಪ್ ಗ್ರೂಪ್ ಅದ, ಅಲ್ಲಿ ನೀವು ಜಾಯ್ನ್ ಆಗೋದ್ರ ಮೂಲಕ ಇವುಗಳನ್ನು ಪಡೆದುಕೊಳ್ಳಬಹುದು. ಸೊ ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಬರೋಣ. ಸೊ ಏನಿದೆ ಈ ಒಂದು ಪ್ರಶ್ನೆಗಳು ಏನಿದೆ ಅಂದರೆ, ಬಿಟ್ಟ ಸ್ಥಳ ತುಂಬಿರಿ ಎನ್ನುವಂತಹ ಒಂದು ಪ್ರಶ್ನೆ. ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಎನ್ನುವಂಥ ಪ್ರಶ್ನೆ. ಸೊ ಇಲ್ಲಿ ಉತ್ತರಗಳನ್ನು ಅವಾಗ ನೀಡಿರಂಗಿಲ್ಲ. ಸೊ ನಿಮಗೆ ಎಕ್ಸಾಮ್ನಲ್ಲಿ ನೀವು ತುಂಬಬೇಕು. ಸಾಹಿತ್ಯ ಆಧಾರಗಳಲ್ಲಿ ದೇಶೀಯ ಮತ್ತು ವಿದೇಶೀಯ ಸಾಹಿತ್ಯ ಎಂಬ 2 ವಿಧಗಳಿವೆ. ಸೊ ಪ್ರಮುಖವಾಗಿ ಇತಿಹಾಸದ ನಾವು ರಚನೆಯಲ್ಲಿ ನೋಡ್ತಾ ಬಂದಂತೆ ನಾವು ಸಾಹಿತ್ಯ ಆಧಾರಗಳು ಮತ್ತು ಪ್ರಾಕ್ತನ ಆಧಾರಗಳಂತ 2 ವಿಧಗಳನ್ನು ನೋಡ್ತೀವಿ. ಸೊ ಪ್ರಾಕ್ತನ ಆಧಾರಗಳಲ್ಲಿ ಭೂತ್ಖನನ, ನಾಣ್ಯಗಳು, ಶಾಸನಗಳು, ವರ್ಣಚಿತ್ರಗಳನ್ನು ನಾವು ನೋಡ್ತೀವಿ. ಹಾಗೆ ಸಾಹಿತ್ಯ ಆಧಾರಗಳಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಎಂಬ 2 ವಿಧಗಳನ್ನು ನೋಡ್ತೀವಿ. ಸೊ 2ನೇ ಪ್ರಶ್ನೆ ನೋಡೋಣ. ಅಶ್ವಘೋಷ ಎನ್ನುವಂತಹ ಕವಿ ಬುದ್ಧ ಚರಿತ ಎನ್ನುವಂತಹ ಒಂದು ಕೃತಿಯನ್ನು ಬರೀತಾನೆ. ಸೊ 3ನೇ ಪ್ರಶ್ನೆ, ಕನ್ನಡ ಭಾಷೆಯಲ್ಲಿ ದೊರೆತಿರುವಂತಹ ಮೊದಲ ಶಾಸನ ಯಾವುದಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇದು ಹಲ್ಮಿಡಿ ಶಾಸನ. ಸೊ ಹಲ್ಮಿಡಿ ಶಾಸನ ಯಾವೊಂದು ಜಿಲ್ಲೆಯಲ್ಲಿ, ಯಾವೊಂದು ದೇವಾಲಯದ ಮುಂದೆ ಭಾಗದಲ್ಲಿ ಇದೆ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಬೇಕು. ಏನು ಪ್ರಮುಖವಾಗಿ ಸಂಕ್ಷಿಪ್ತ ಉತ್ತರವನ್ನು ನಾವು ಬರೀಬೇಕು. ಹಾಗಾದರೆ 4ನೇ ಪ್ರಶ್ನೆ ಏನಿದೆ ಅಂದರೆ, ಆಧಾರ ಎಂದರೇನು? ಸೊ ಪ್ರಶ್ನೆ ಏನಂದರೆ, ಆಧಾರ ಎಂದರೇನು? ಚರಿತ್ರೆಯ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳನ್ನು ನಾವು ಆಧಾರಗಳು ಅಂತ ಕರಿತೀವಿ. ಸೊ ಇನ್ನು 5ನೇ ಪ್ರಶ್ನೆ, ಇತಿಹಾಸಕ್ಕೆ ಸಂಬಂಧಿಸಿದಂತೆ ದೇಶೀಯ ಮತ್ತು ವಿದೇಶಿ ಸಾಹಿತ್ಯಕ ಆಧಾರಗಳಿಗೆ 2 ಉದಾಹರಣೆಯನ್ನು ಕೊಡಿ. ಸೊ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ, ಸೊ ಇಲ್ಲಿರುವಂತಹ ಇವನೇ ಬರಿಬೇಕಂತ ಏನು ರೂಲ್ಸ್ ಇಲ್ಲ. ನಿಮಗೆ ಯಾವ ಬರ್ತಾವೆ ಅವುಗಳನ್ನು ದೇಶೀಯ ಸಾಹಿತ್ಯ 2 ಮತ್ತು ವಿದೇಶಿ ಸಾಹಿತ್ಯ 2 ಕೃತಿಗಳು ಮತ್ತು ಅವುಗಳ ಕರ್ತುಗಳನ್ನು ನೀವು ಬರಿಬೇಕು. ಸೊ ಕೌಟಿಲ್ಯನ ಅರ್ಥಶಾಸ್ತ್ರ, ಕಲ್ಹಣನ ರಾಜತರಂಗಿಣಿ, ವಿಶಾಖದತ್ತನ ಮುದ್ರಾ ರಾಕ್ಷಸ ಎನ್ನುವಂಥ ಕೃತಿಗಳನ್ನ ನಾವು ಇಲ್ಲಿ ಉದಾಹರಣೆಯಾಗಿ ನೋಡ್ತಾ ಬಂದರೆ, ಅದರ ಜೊತೆಗೆ ಮೆಗಸ್ತಾನಿಸ್ನ ಇಂಡಿಕಾ, ಹುಯಿಂಗ್ಸಾಂಗ್ನ ಸಿಯುಕಿ ಹಾಗೂ ಪಾಹಿಯಾನ್ನ ಗೋಕೋಕಿ ಎನ್ನುವಂತಹ ಕೃತಿಗಳನ್ನ ನಾವು ಇಲ್ಲಿ ನೋಡ್ತಾ ಬರ್ತೀವಿ. ಸೊ ಇವು ವೆರಿ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ ಆಗಿದೆ. ಸೊ ಹಾಗಾದರೆ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. 6ನೇ ಪ್ರಶ್ನೆ, ನಾಣ್ಯಶಾಸ್ತ್ರ ಎಂದರೇನು? ಸೊ ಪ್ರಮುಖವಾಗಿ ನಾವು ನೋಡ್ತಾ ಬಂದಂತೆ ನಾಣ್ಯಗಳ ಸ್ವರೂಪ, ವಿಕಾಸ ಹಾಗೂ ಬೆಳವಣಿಗೆಯ ಬಗ್ಗೆ ತಿಳಿಸಿಕೊಡುವ ಹಾಗೂ ಅವುಗಳ ಬಗ್ಗೆ ನಾವು ಅಧ್ಯಯನ ಮಾಡೋದನ್ನು ನಾಣ್ಯಶಾಸ್ತ್ರ ಅಂತ ನಾವು ಕರಿತೀವಿ. ಸೊ ಇದು ವೆರಿ ಇಂಪಾರ್ಟೆಂಟ್. ಇನ್ನು 6ನೇ ಪ್ರಶ್ನೆ, ಪ್ರಾಕ್ತನ ಆಧಾರ ಎಂದರೇನು? ಉದಾಹರಣೆ ಸಹಿತ ವಿವರಿಸಿ. ಸೊ ಇಲ್ಲಿ ನೋಡ್ತೀವಿ, ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆತಿರುವ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಮಡಿಕೆ ಕುಡಿಕೆ ಮತ್ತು ಇನ್ನಿತರ ಪಳುವಳಿಕೆಗಳನ್ನು ಪ್ರಾಕ್ತನ ಆಧಾರ ಎನ್ನುವರು. ಇನ್ನು ಶಾಸನ ಅಂದರೆ ಭಾರತದಲ್ಲಿ ದೊರೆತಿರುವ ಮೊಟ್ಟ ಮೊದಲ ಶಾಸನಗಳು ಮೌರ್ಯರ, ಅಶೋಕನ ಕಾಲಕ್ಕೆ ಸಂಬಂಧಿಸಿವೆ. ಅದರ ಜೊತೆಗೆ ನಾವು ನಾಣ್ಯಗಳ ಕುರಿತು ನೋಡ್ತಾ ಬಂದಂತೆ ನಾಣ್ಯಗಳು ರಾಜರ ಕಾಲಮಾನ, ಧರ್ಮ, ಸಂಸ್ಕೃತಿ, ಆಡಳಿತ, ಸಾಮಾಜಿಕ ಆರ್ಥಿಕ ಸ್ಥಿತಿಯ ಬಗ್ಗೆ ನಮಗೆ ತಿಳಿಯಲು ಇವು ಸಹಾಯಕವಾಗಿವೆ. ಇನ್ನು ಕೊನೆಯದಾಗಿ ಸ್ಮಾರಕ ಅಂದರೆ ಏನು? ಯಾವ್ಯಾವ ಸ್ಮಾರಕಗಳನ್ನ ನಾವು ಅಂತ ಕರಿತೀವಿ? ದೇವಾಲಯಗಳು, ಬಸದಿ, ಚೈತ್ಯಾಲಯಗಳು, ಸೂಕ್ತ, ಅರಮನೆ, ಕೋಟೆ, ಮೂರ್ತಿ ಶಿಲ್ಪಗಳನ್ನು ಇವು ಒಳಗೊಂಡಿರ್ತದ. ಹಾಗಾದರೆ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. 7ನೇ ಪ್ರಶ್ನೆ ಈ ರೀತಿಯಾಗಿದೆ,
1 ಸೆಕೆಂಡ್ ಕಲರ್ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ. ಸೊ ಮೌಖಿಕ ಆಖರಗಳು ಸ್ಥಳೀಯ ಇತಿಹಾಸವನ್ನು ತಿಳಿಯಲು ಹೇಗೆ ಸಹಾಯಕವಾಗಿವೆ ವಿವರಿಸಿ ಎನ್ನುವಂಥ ಪ್ರಶ್ನೆ ಆಗಿದೆ. ಸೊ ಮೊದಲನೇದಾಗಿ ಮೌಖಿಕ ಪರಂಪರೆಯು ಮಾನವ ಸಮಾಜದ ನೆನಪುಗಳ ಚರಿತ್ರೆಯಾಗಿದೆ. ಫಸ್ಟ್ ಪಾಯಿಂಟ್, ಮಾನವ ಅನಾದಿ ಕಾಲದಿಂದಲೂ ತನ್ನ ಅನುಭವ ನೆನಪುಗಳನ್ನು ಹಾಡು, ಕಾವ್ಯ, ಲಾವಣಿ ರೂಪದಲ್ಲಿ ತಲೆಮಾರಿನಿಂದ ತಲೆಮಾರಿಗೆ ಉಳಿಸಿಕೊಂಡು ಬಂದಿದ್ದಾನೆ. ಸೊ ಇನ್ನು ಮೂರನೇ ಪಾಯಿಂಟನ್ನು ನೋಡೋಣ. ಸೊ ಮೂರನೇ ಪಾಯಿಂಟ್ ಈ ರೀತಿಯಾಗಿದೆ. ಚಿತ್ರದುರ್ಗದ ನಾಯಕರು ಕೆಂಪೇಗೌಡ, ಸಂಗೊಳ್ಳಿ ರಾಯಣ್ಣ, ಕಿತ್ತೂರಾಣಿ ಚೆನ್ನಮ್ಮ, ಸಿಂಧೂರ್ ಲಕ್ಷ್ಮಣ ಮುಂತಾದವರ ಬಗ್ಗೆ ಮೌಖಿಕ ನಿರೂಪಣೆಗಳಿವೆ. ಇನ್ನು 4ನೇ ಪಾಯಿಂಟ್, ಅನೇಕ ಬುಡಕಟ್ಟುಗಳು ಅಕ್ಷರ ಕಲಿಕೆಯಿಂದ ದೂರ ಉಳಿದಿದ್ದ ಸಮುದಾಯಗಳು ತಮ್ಮ ಅನುಭವವನ್ನು ತಮ್ಮ ಮೌಖಿಕ ಸಾಹಿತ್ಯದಲ್ಲಿ ಉಳಿಸಿಕೊಂಡಿವೆ. ಸೊ ಯಾರೆಲ್ಲ ಈ ಪಾಯಿಂಟ್ಗಳನ್ನು ನೀವು ಬರ್ಕೋಬೇಕಂತೀರಿ, ಸೊ ನಾನು ಕೆಲವೊಂದಿಷ್ಟು ಟೈಮ್ ಕೊಡ್ತೀನಿ, ನೀವು ಅವುಗಳನ್ನು ಬರ್ಕೋಬಹುದು. ಸೊ ಇದನ್ನ ಸಾಲ್ವ್ ಮಾಡ್ತೀನಿ. ಓಕೆ, ಬೇಕಾದರೆ ವಿಡಿಯೋನ ಪಾಸ್ ಮಾಡಿ ಬರ್ಕೊಳ್ಳಿ. ಓಕೆ, ಸೊ ಇಲ್ಲಿಗೆ ಅಧ್ಯಾಯ 1 ಕಂಪ್ಲೀಟ್ ಆಗ್ತದೆ. ನಾಳೆ ನಾವು ಅಧ್ಯಾಯ 2 ಸ್ಟಾರ್ಟ್ ಮಾಡೋಣ. ಸೆಕೆಂಡ್ ಲೆಸನ್ನ ನಾವು ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ಲೈಕ್ ಟಾರ್ಗೆಟ್ 100 ಲೈಕ್, ತಪ್ಪದೆ ಎಲ್ಲರೂ ಲೈಕ್ ಮಾಡಿ. ನಿಮಗೆ ಇನ್ನಿತರ ವಿಜ್ಞಾನ, ಗಣಿತ, ಹಿಂದಿ, ಇಂಗ್ಲೀಷ್ ಈ ರೀತಿಯಾಗಿ ಹಲವಾರು ಪ್ರಶ್ನೆಗಳ ವಿವರಣೆಯನ್ನು ನಿಮಗೆ ನೀಡ್ತಾ ಬರ್ತೀನಿ. ಧನ್ಯವಾದಗಳು.